ದಾವಣಗೆರೆಯಲ್ಲಿ 10,000 ರೂಪಾಯಿ ಲಂಚ ಸ್ವೀಕರಿಸುವಾಗ ಪಂಚಾಯತ್ ರಾಜ್ ಇಲಾಖೆಯ ಇಬ್ಬರು ಇಂಜಿನಿಯರ್ಗಳು ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾರೆ. ಚನ್ನಗಿರಿಯ ಹೊಸಳ್ಳಿ ಸರ್ಕಾರಿ ಶಾಲೆ ಶೌಚಾಲಯ ಕಾಮಗಾರಿಗೆ ಹಣ ಮಂಜೂರು ಮಾಡಲು ಲಂಚ ಪಡೆಯುತ್ತಿದ್ರು. ಲೋಕಾಯುಕ್ತ ಎಸ್ಪಿ ಎಂಎಸ್ ಕೌಲಾಪುರೆ ನೇತೃತ್ವದಲ್ಲಿ ಕಾರ್ಯಾಚರಣೆ ವೇಳೆ ಎಇಇ ಸತೀಶ್ ನಾಯಕ್ ಮತ್ತು ಕಿರಿಯ ಇಂಜಿನಿಯರ್ ಬಿ ಬಸವರಾಜು ಸಿಕ್ಕಿಬಿದ್ದಿದ್ದಾರೆ. ರಸ್ತೆ ನಿರ್ಮಾಣಕ್ಕೆ ಆಗ್ರಹಿಸಿ ಬೆಂಗಳೂರಿನ ಆನೇಕಲ್ ತಾಲೂಕಿನ ಚಂದಾಪುರ ಪುರಸಭೆಯ 20ನೇ ವಾರ್ಡ್ ನಿವಾಸಿಗಳು ಪ್ರತಿಭಟಿಸಿದ್ದಾರೆ. ಧೀರನ್ ಅಪಾರ್ಟ್ಮೆಂಟ್, ಎಡಿಫೈ ಅಪಾರ್ಟ್ಮೆಂಟ್, ಗ್ರೀನ್ ಆಪಲ್, ಅಡಿಸನ್ನಟ್ಟಿ ಗ್ರಾಮಕ್ಕೆ ಸಂಪರ್ಕ ರಸ್ತೆಯನ್ನ ಹಲವು ವರ್ಷಗಳಿಂದಲೂ ನಿರ್ಮಿಸದಿದ್ದಕ್ಕೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ರಾತ್ರೋರಾತ್ರಿ ಜೆಸಿಬಿಯಿಂದ ರಸ್ತೆ ಅಗೆದಿದ್ರಿಂದ ಓಡಾಡಲಾಗದೆ ಅಪಾರ್ಟ್ಮೆಂಟ್ ನಿವಾಸಿಗಳು ಪರದಾಟ ನಡೆಸುವಂತಾಯಿತು. ಪ್ರವಾದಿ ಮೊಹಮ್ಮದ್ ಪೈಗಂಬರರ ಬಗ್ಗೆ ಅವಹೇಳನಕಾರಿ ಹೇಳಿಕೆ ಖಂಡಿಸಿ ಮುಸ್ಲಿಂ ಸಮುದಾಯ ಯಾದಗಿರಿಯಲ್ಲಿ ಪ್ರತಿಭಟನೆ ನಡೆಸಿದೆ. ರಾಮಗಿರಿ ಮಹಾರಾಜ ಸ್ವಾಮೀಜಿಯನ್ನ ಕೂಡಲೇ ಬಂಧಿಸಬೇಕೆಂದು ಆಗ್ರಹಿಸಿ ನಗರಸಭೆಯಿಂದ ತಹಶೀಲ್ದಾರ್ ಕಚೇರಿವರೆಗೆ ಪ್ರತಿಭಟನಾ ಮೆರವಣಿಗೆ ನಡೆಸಲಾಯಿತು. ತಹಶೀಲ್ದಾರ್ಗೆ ಪ್ರತಿಭಟನಾಕಾರರು ಮನವಿ ಮಾಡಿದ್ರು. ದಾವಣಗೆರೆ ಮಹಾನಗರ ಪಾಲಿಕೆ ಮೇಯರ್ ಗದ್ದುಗೆ ಕಾಂಗ್ರೆಸ್ ಪಾಲಾಗಿದೆ. ಕಾಂಗ್ರೆಸ್ನ ಚಮನ್ ಸಾಬ್ 30 ಮತಗಳನ್ನ ಪಡೆದು ಮೇಯರ್ ಆಗಿದ್ರೆ 17 ಮತ ಗಳಿಸಿದ ಬಿಜೆಪಿಯ ಪ್ರಸನ್ನ ಕುಮಾರ್ ಪರಾಭವಗೊಂಡಿದ್ದಾರೆ. ಉಪಮೇಯರ್ ಆಗಿ ಕಾಂಗ್ರೆಸ್ನ ಶಾಂತಕುಮಾರ್ ಆಯ್ಕೆಯಾಗಿದ್ದಾರೆ. ಇವರು ಇತ್ತೀಚೆಗೆ ಬಿಜೆಪಿ ತೊರೆದು ಕಾಂಗ್ರೆಸ್ ಪಾಳೆಯ ಸೇರಿದ್ರು. ಉಳಿಯ ಬಾವೂರು ದ್ವೀಪ ರಕ್ಷಣೆಗೆ ಒತ್ತಾಯಿಸಿ ಮಂಗಳೂರಿನಲ್ಲಿ ದ್ವೀಪ ನಿವಾಸಿಗಳು ಪ್ರತಿಭಟನೆ ನಡೆಸಿದ್ರು. ಮರಳು ಮಾಫಿಯಾದಿಂದ ಉಳಿಯ ಬಾವೂರು, ರಾಣಿಪುರ, ಉಳ್ಳಾಲ, ಹೊಯ್ಗೆ ದ್ವೀಪ ರಕ್ಷಿಸಬೇಕೆಂದು ಮಂಗಳೂರು ಪ್ರದೇಶ ಕ್ಯಾಥೋಲಿಕ್ ಸಭಾ ಮತ್ತು ಜನಪರ ಸಂಘಟನೆಗಳ ನೇತೃತ್ವದಲ್ಲಿ ಬಲ್ಮಠದಿಂದ ಕ್ಲಾಕ್ ಟವರ್ ವರೆಗೆ ಬೃಹತ್ ಪ್ರತಿಭಟನಾ ಮೆರವಣಿಗೆ ನಡೆಸಲಾಗಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಹೆಲ್ಮೆಟ್ ಧರಿಸದ ಕಾರಣ 3 ವರ್ಷಗಳಲ್ಲಿ ಬೈಕ್ ಅಪಘಾತಗಳಿಂದಾಗಿ 801 ವಾಹನ ಸವಾರರು ಸಾವನ್ನಪ್ಪಿದ್ರೆ 495 ಜನ ಗಾಯಗೊಂಡಿದ್ದಾರೆ. ಕಳೆದ ಸೆಪ್ಟೆಂಬರ್ 25ರಂದು ಹೆಲ್ಮೆಟ್ ಇಲ್ಲದೆ 3 ವಿದ್ಯಾರ್ಥಿಗಳು ಪ್ರಾಣ ಕಳೆದುಕೊಂಡಿದ್ದರ ಹಿನ್ನೆಲೆ ಹೆಲ್ಮೆಟ್ ಕಡ್ಡಾಯಗೊಳಿಸಲು ಶಾಸಕ ಪ್ರದೀಪ್ ಈಶ್ವರ್ ಮನವಿ ಮಾಡಿದ್ದಾರೆ. ಈ ಹಿನ್ನೆಲೆ ಪೊಲೀಸರು ಬೀದಿಗಿಳಿದಿದ್ದಾರೆ. ಸರ್ಕಾರಿ ಕಾರ್ಯಕ್ರಮದಲ್ಲಿ ಅಧಿಕಾರಿಗಳಿಗೆ ಸಣ್ಣ ನೀರಾವರಿ ಸಚಿವ ಎನ್ಎಸ್ ಬೋಸರಾಜು ಕ್ಲಾಸ್ ತೆಗೆದುಕೊಂಡ ಘಟನೆ ರಾಯಚೂರಿನಲ್ಲಿ ನಡೆದಿದೆ. ಕೋಟೆಯ ಕಾಟೆ ದರ್ವಾಜ್ನಲ್ಲಿ ಕಾಟಾಚಾರಕ್ಕೆ ವಿಶ್ವ ಪ್ರವಾಸೋದ್ಯಮ ದಿನಾಚರಣೆ ಮಾಡುತ್ತಿದ್ದೀರಿ ಅಂತ ಸಚಿವರು ಕಿಡಿಕಾರಿದ್ದಾರೆ. ಜನರಿಗಾಗಿ ಬಸ್ ನಿಲ್ದಾಣ ಕಟ್ಟುತ್ತಿದ್ರೆ ಜನರಿಗೆ ನೋಟಿಸ್ ಕೊಡ್ತಿದ್ದೀರಾ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಚಿಕ್ಕಬಳ್ಳಾಪುರದಲ್ಲಿ ವಿಶ್ವ ಪ್ರವಾಸೋದ್ಯಮ ದಿನಾಚರಣೆ ಪ್ರಯುಕ್ತ ಸಾಂಸ್ಕೃತಿಕ ಕಾರ್ಯಕ್ರಮ ರಂಗೇರಿತು. ನಂದಿ ಗಿರಿಧಾಮದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಡೋಲು ಹಾಗೂ ತಮಟೆ ನಾದಕ್ಕೆ ಮನಸೋತು ಯುವತಿಯರು ಕುಣಿದು ಕುಪ್ಪಳಿಸಿದ್ರು. ಟಪಾಮುಂಚಿಗೆ ಪ್ರವಾಸಿಗರು ಮನಸೋತಿದ್ದಾರೆ. ರಾತ್ರಿ 10 ಗಂಟೆ ಆದ್ರೂ ಕೌನ್ಸಿಲಿಂಗ್ ಮುಗಿಯದ ಕಾರಣ ಆರೋಗ್ಯ ಇಲಾಖೆಯ ನರ್ಸಿಂಗ್ ಆಫೀಸರ್ಸ್ ಪರದಾಟ ನಡೆಸಿದ್ರು. ಮಾಗಡಿ ರೋಡ್ನಲ್ಲಿರುವ ಆರೋಗ್ಯ ಸೌಧದಲ್ಲಿ ನಡೆದ ಕೌನ್ಸಿಲಿಂಗ್ಗೆ ರಾಜ್ಯದ ಮೂಲೆ ಮೂಲೆಯಿಂದ ಹಿರಿಯ ನರ್ಸಿಂಗ್ ಆಫೀಸರ್ಸ್ ಬಂದಿದ್ರು. ನರ್ಸಿಂಗ್ ಗ್ರೇಡ್ 2 ಪ್ರಮೋಷನ್ಗಾಗಿ ಆರೋಗ್ಯ ಇಲಾಖೆ ಕೌನ್ಸಿಲಿಂಗ್ ಕರೆದಿತ್ತು. ಚಿತ್ರದುರ್ಗದಲ್ಲಿಂದು ಹಿಂದೂ ಮಹಾಗಣಪತಿ ಶೋಭಾಯಾತ್ರೆ ನಡೆಯಲಿದ್ದು ಚಿತ್ರನಟರ ಚಿತ್ರ ಪ್ರದರ್ಶಿಸದಂತೆ ಆಯೋಜಕರು ಮನವಿ ಮಾಡಿದ್ದಾರೆ. ಸ್ವತಂತ್ರ ಹೋರಾಟಗಾರರ ಭಾವಚಿತ್ರ ಪ್ರದರ್ಶಿಸಿ ಗಣಪತಿ ಮೆರವಣಿಗೆ ವೇಳೆ ವ್ಯಕ್ತಿ ಆರಾಧನೆ ಸೂಕ್ತವಲ್ಲ ಅಂತ ಹಿಂದೂ ಮಹಾಗಣಪತಿ ಸಮಿತಿ ಸೂಚನೆ ನೀಡಿದೆ. ಹಿಂದೂ ಮಹಾಗಣಪತಿ ಫೇಸ್ಬುಕ್ ಪೇಜ್ನಲ್ಲಿ ಸಂದೇಶ ನೀಡಲಾಗಿದೆ. ಬೆಂಗಳೂರಿನಲ್ಲಿ ಹಾಡಹಗಲೇ ಆಟೋ ಚಾಲಕ ಹುಚ್ಚಾಟ ಮೆರೆದಿದ್ದಾನೆ. ಪ್ಯಾಂಟ್ ಬಿಚ್ಚಿ ಖಾಸಗಿ ಅಂಗಾಂಗ ತೋರಿಸಿ ಅಪರಿಚಿತ ವಿಕೃತಿ ಮೆರೆದಿದ್ದಾನೆ. ಮಧ್ಯಾಹ್ನ ಊಟಕ್ಕೆ ಬ್ಯೂಟಿ ಪಾರ್ಲರ್ನಿಂದ ಹೊರಗೆ ಬಂದಿದ್ದ ಯುವತಿ ಪಾರ್ಲರ್ನಿಂದ ಸ್ವಲ್ಪ ದೂರದಲ್ಲಿರುವ ಮನೆಗೆ ತೆರಳುತ್ತಿದ್ಲು. ರಾಜಾಜಿನಗರದ ಈಸ್ಟ್ ವೆಸ್ಟ್ ಕಾಲೇಜು ಬಳಿ ಬೆನ್ನತ್ತಿ ಬಂದಿದ್ದ ಆಟೋ ಚಾಲಕ ಯಾರೂ ಇಲ್ಲದ ಸಮಯ ನೋಡಿ ಪ್ಯಾಂಟ್ ಜಿಪ್ ಓಪನ್ ಮಾಡಿ ಬ್ಯೂಟಿಷಿಯನ್ ಮುಂದೆ ನಿಂತು ಖಾಸಗಿ ಅಂಗಾಂಗ ಪ್ರದರ್ಶನ ಮಾಡಿದ್ದಾನೆ. ಭಯದಿಂದ ಯುವತಿ ಚಾಲಕನತ್ತ ಚಪ್ಪಲಿ ತೂರಿದ್ರು. ಇದಾದ ಬೆನ್ನಲ್ಲೇ ಆತ ಪರಾರಿಯಾಗಿದ್ದಾನೆ.
ಬೆಂಗಳೂರಿನಲ್ಲಿ ಫ್ರೆಶ್ ಪಿಕ್ ನೂತನ ಸೂಪರ್ ಮಾರ್ಕೆಟ್ ಮಳಿಗೆ ಉದ್ಘಾಟನೆಯಾಗಿದೆ. ಟ್ರಿನಿಟಿ ಸರ್ಕಲ್ ನಲ್ಲಿರುವ 1MG ಮಾಲ್ನಲ್ಲಿ ಫ್ರೆಶ್ ಪಿಕ್ ನೂತನ ಮಳಿಗೆ ಆರಂಭವಾಗಿದೆ. ಫ್ರೆಶ್ ಪಿಕ್ ನೂತನ ಮಳಿಗೆಯನ್ನು ನಟಿ ಶ್ರೀನಿಧಿ ಶೆಟ್ಟಿ ಉದ್ಘಾಟಿಸಿದ್ರು.